ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹನುಮಂತನ ಮಹಿಮೆ ಹಾಗೆ ಹನುಮಂತನ ನಿಜವಾದ ವಯಸ್ಸಿನ ಬಗ್ಗೆ ತಿಳ್ಕೊಳ್ಳೋಣ. ಹನುಮಂತನು ಕೇವಲ ರಾಮ ಭಕ್ತನಷ್ಟೇ ಅಲ್ಲ, ಚಿರಂಜೀವಿ ದೇವತೆಗಳಲ್ಲೊಬ್ಬನಾಗಿದ್ದಾನೆ. ಅನೇಕ ಭಕ್ತರ ಮನದಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಹನುಮಂತನ ನಿಜವಾದ ವಯಸ್ಸು ಎಷ್ಟು? ಪುರಾಣಗಳ ಪ್ರಕಾರ ಹನುಮಂತನು ತ್ರೇತಾಯುಗದಲ್ಲಿ ಶ್ರೀರಾಮನ ಸೇವೆಗೆ ಅವತರಿಸಿದ್ದನು. ತ್ರೇತಾಯುಗದಿಂದ ದ್ವಾಪರಯುಗ ನಂತರ ಕಲಿಯುಗದವರೆಗೂ ಹನುಮಂತನು ಜೀವಂತವಾಗಿದ್ದಾನೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ಅದಕ್ಕಾಗಿಯೇ ಹನುಮಂತನನ್ನ ಚಿರಂಜೀವಿ ಎಂದು ಕರೆಯುತ್ತಾರೆ. ಹಿಂದೂ ಧರ್ಮದ ಪ್ರಕಾರ ಒಂದು ಮಹಾಯುಗವು ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗಗಳನ್ನು ಒಳಗೊಂಡಿರುತ್ತದೆ. ರಾಮಾಯಣ ನಡೆದಿದ್ದು ತ್ರೇತಾಯುಗದಲ್ಲಿ. ಅಂದಿನಿಂದ ಇಂದಿನ ಕಲಿಯುಗದವರೆಗೂ ಲಕ್ಷಾಂತರ ವರ್ಷಗಳು ಕಳೆದಿವೆ. ಆದ್ದರಿಂದ ಮಾನವ ಲೆಕ್ಕಾಚಾರದ ಪ್ರಕಾರ ಹನುಮಂತನ ವಯಸ್ಸು ಲಕ್ಷಾಂತರ ವರ್ಷಗಳೆಂದು ಹೇಳಬಹುದು. ಆದರೆ ಹನುಮಂತನ ಮಹಿಮೆ ಇಲ್ಲಿಯೇ ಇದೆ. ಸಾಮಾನ್ಯ ಜೀವಿಗಳಂತೆ ಜನಿಸಿ ವೃದ್ಧರಾಗಿ ಮರಣ ಹೊಂದುವ ವಿಧಿ ಹನುಮಂತನಿಗಿಲ್ಲ. ಶ್ರೀರಾಮನ ಆಶೀರ್ವಾದದಿಂದ ಭೂಮಿಯ ಮೇಲೆ ರಾಮನಾಮ ಇರುವವರೆಗೂ ಹನುಮಂತನು ಇರುತ್ತಾನೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಭಕ್ತರ ನಂಬಿಕೆಯ ಪ್ರಕಾರ ಇಂದಿಗೂ ಹನುಮಂತನು ಭೂಮಿಯ ಮೇಲೆಯೇ ಸಂಚರಿಸುತ್ತಿದ್ದು ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಿದ್ದಾನೆ. ಎಲ್ಲೆಲ್ಲಿ ರಾಮನಾಮದ ಜಪ, ರಾಮಾಯಣ ಪಾರಾಯಣ ಮತ್ತು ಭಜನೆ ನಡೆಯುತ್ತಿರುತ್ತದೆಯೋ ಅಲ್ಲಿಗೆ ಹನುಮಂತನು ಬರುತ್ತಾನೆ ಎಂದು ನಂಬಲಾಗಿದೆ. ಹನುಮಂತನ ಜೀವನ ನಮ್ಮ ಭಕ್ತಿ, ಶಕ್ತಿ, ವಿನಯ ಮತ್ತು ನಿಸ್ವಾರ್ಥ ಸೇವೆಯ ಪಾಠವನ್ನು ನಮಗೆ ತಿಳಿಸುತ್ತೆ. ಅಪಾರ ಬಲ ಇದ್ದರೂ ಅಹಂಕಾರವಿಲ್ಲದೆ ತನ್ನ ಸಂಪೂರ್ಣ ಜೀವನವನ್ನು ಶ್ರೀರಾಮನ ಸೇವೆಗೆ ಅರ್ಪಿಸಿದ ಮಹಾನ್ ಭಕ್ತ ಹನುಮಂತ. ಆದ್ದರಿಂದ ಹನುಮಂತನ ವಯಸ್ಸು ವರ್ಷಗಳಲ್ಲಾಗಲಿ ಅಳೆಯುವುದಕ್ಕಿಂತ ಅವನ ಭಕ್ತಿ ಮತ್ತು ಮಹಿಮೆಯನ್ನು ಅರಿಯುವುದು ಮುಖ್ಯ. ಇಂದಿನ ಕೋಟ್ಯಾಂತರ ಜನರ ಆರಾಧ್ಯ ದೈವವಾಗಿ ಹನುಮಂತನು ಭಕ್ತರ ಜೀವನದಲ್ಲಿ ಆಶೀರ್ವಾದದ ಬೆಳಕಾಗಿ ನಿಂತಿದ್ದಾನೆ. ಜೈ ಶ್ರೀರಾಮ, ಜೈ ಹನುಮಾನ್. ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.